ಒಂದು 2 ಅಧ್ಯಾಯಗಳನ್ನ ಏನ್ ಮಾಡಿದ್ವಿ ತಿಳ್ಕೊಂಡಿವಿ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಮತ್ತು ನಿರ್ವಹಣೆಯ ತತ್ವಗಳು. ಸೊ ಇವತ್ತಿಗೆ ಏನ್ ಮಾಡೋಣಪ್ಪ ಅಂತಂದ್ರ 3ನೇ ಅಧ್ಯಾಯ ವ್ಯವಹಾರದ ಪರಿಸರ. ಸೊ ವ್ಯವಹಾರದ ಪರಿಸರದ ಬಗ್ಗೆ ಏನ್ ಮಾಡೋಣಪ್ಪ ಅಂತಂದ್ರ ಇವತ್ತಿನ ಅವಧಿಯಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ವ್ಯವಹಾರ ಪರಿಸರ ಅಂದ್ರೆ ಏನು? ಸೊ ವ್ಯವಹಾರ ಪರಿಸರ ರೂಪುಗೊಳ್ಳಲಿಕ್ಕೆ ಸಹಾಯವಾದಂತಹ ಅಂಶಗಳು ಯಾವ್ಯಾವು, ಯಾರ ವ್ಯಕ್ತಿಗಳಿಂದ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ನಿರ್ಮಾಣಗೊಂಡಿದೆ. ಸೊ ಇಲ್ಲಿ ವ್ಯವಹಾರ ಅಂತಂದ್ರೆ ಗೊತ್ತಿದೆ. ಸೊ ಸರಕುಗಳನ್ನ ಖರೀದಿ ಮತ್ತು ಮಾರಾಟ ಮಾಡಿ ಬಂದಿರತಕ್ಕಂತಹ ಲಾಭ ನಷ್ಟಗಳನ್ನ ಹಂಚಿಕೆ ಮಾಡ್ಕೋತೀವಿ, ವ್ಯವಹಾರ ಅಂತ ಕರಿತೀವಿ. ಓಕೆ, ಬಟ್ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಕಂಪ್ಲೀಟ್ ಒಂದು ಇನ್ವಾಲ್ವ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಹಲವಾರು ರೀತಿಯ ವ್ಯಕ್ತಿಗಳು, ಹಲವಾರು ಬಗೆಯ ವ್ಯಕ್ತಿಗಳು ಅಥವಾ ಹಲವಾರು ಒಂದು ಅಂಶಗಳು ಅಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರ ಒಳಗೊಂಡಿರ್ತದೆ. ಸೊ ಇಲ್ಲೇ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಏನಾಗಿರ್ತೈತಪ್ಪ ಅಂತಂದ್ರ ಒಂದು ವ್ಯವಹಾರ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥ ಒಂದು ವ್ಯಕ್ತಿಗಳಾಗಿರಬಹುದು, ಹೌದಾ, ಅಥವಾ ಸಂಸ್ಥೆಗಳಾಗಿರಬಹುದು, ಅಥವಾ ರಾಜಕೀಯ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಎಲ್ಲವುಗಳು ಏನಾಗ್ಯಾವಪ್ಪ ಅಂದ್ರೆ ಇಲ್ಲಿ ಪರಿಸರ ಅಂತಕ್ಕಂಥದ್ದು ಗೌರ್ಮೆಂಟ್ ಬರ್ತತಿ, ನಾನ್ ಗೌರ್ಮೆಂಟ್ ಬರ್ತತಿ, ಹೌದಾ, ಅಥವಾ ವೈಯಕ್ತಿಕವಾಗಿ ಬರ್ತತಿ, ಸಾರ್ವಜನಿಕವಾಗಿ ಅಥವಾ ಸಾರ್ವತ್ರಿಕವಾಗಿ ಬರ್ತತಿ. ಎಲ್ಲ ಅಂಶಗಳ ಬಗೆಗಿನ ಒಂದು ಸ್ಥಿತಿಯನ್ನ ಸೊ ಯಾವುದು ಒಳಗೊಂಡಿರ್ತದಲ್ಲ ಅದೇ ಏನಪ್ಪಾ ಅಂದ್ರ ವ್ಯವಹಾರ ಪರಿಸರ. ಈ ಒಂದು ವ್ಯವಹಾರ ಪರಿಸರದಲ್ಲಿ ಎಲ್ಲಾ ಅಂಶಗಳು ಕಂಡು ಬರ್ತಾವು. ಸರ್ಕಾರ ಅಂತಕ್ಕಂಥದ್ದು ಬರ್ತೈತಿ, ಉದ್ದಿಮೆಗಳು ಬರ್ತಾವು. ಸೊ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ತಾಂತ್ರಿಕವಾಗಿ, ಅಥವಾ ಗ್ರಾಹಕರು, ಸಂಘಟನೆಗಳು, ಪೈಪೋಟಿದಾರರು, ನ್ಯಾಯಾಲಯಗಳು, ಮಾಧ್ಯಮಗಳು, ಹಲವಾರು ಬಗೆಯ ಒಂದು ಸಂಸ್ಥೆಗಳು, ಪ್ರೈವೇಟ್ ಒಂದು ಸೊಸೈಟಿಗಳು, ಎಲ್ಲವುಗಳನ್ನು ಯಾವಪ್ಪ ಅಂತಂದ್ರೆ ವ್ಯವಹಾರ ಪರಿಸರಕ್ಕೆ ಒಂದೇನು ಘಟ್ಟವನ್ನ ರೂಪಿಸಿಕೊಡ್ತೈತಿ. ಸೊ ಗೌರ್ಮೆಂಟ್ ಇದ್ರ ಅಷ್ಟೇ ವ್ಯವಹಾರ ಪರಿಸರ, ಸೊ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದೈತಿ, ಅಥವಾ ನಾನ್ ಗೌರ್ಮೆಂಟ್ ಇದ್ರ ಅಷ್ಟ, ಅಥವಾ ಪ್ರೈವೇಟೈಸೇಷನ್ಗಳು ಇದ್ರ ಅಷ್ಟ, ಅಥವಾ ಯಾವುದೋ ಉದ್ಯಮಗಳಿದ್ರೆ ಇಷ್ಟ, ಅಥವಾ ನ್ಯಾಯಾಲಯಗಳು, ಯಾವುದೂ ಇಲ್ಲ. ಎಲ್ಲಾ ಅಂಶಗಳನ್ನೇ ಏನಾಗಿರ್ತಾವಪ್ಪ ಅಂದ್ರೆ ವ್ಯವಹಾರ ಪರಿಸರದಲ್ಲಿ ಆಟೋಮೆಟಿಕ್ಲಿ ಎಲ್ಲವೂ ಕಂಡು ಬರ್ತಾವ. ಸೊ ಇಲ್ಲಿ ಪರಿಸರದ ಒಂದು ಭಾಗಗಳಾಗಿ ಇವು ಎಲ್ಲವೂ ಒಂದು ಬೇರೆ 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 ಭಾಗಗಳಾಗಿ ಆ ಒಂದು ಪರಿಸರದಲ್ಲಿ ಕಂಡು ಬರುವುದರಿಂದ ಇದು ವ್ಯವಹಾರ ಪರಿಸರ. ಸೊ ವ್ಯವಹಾರ ಅಂತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ನಡೆಯಂಗಿಲ್ಲತ್ತಲ್ಲ, ಇದು ಒಂದು ವ್ಯವಹಾರ ಪರಿಸರನೇ. ವ್ಯವಹಾರ ಅಂತ ಫೀಸ್ ಕೊಡ್ತೀರಿ, ಸೊ ಕ್ಲಾಸ್ಗಳನ್ನ ನಡೆಸ್ತೀವಿ, ಸೊ ಅದರಿಂದ ಬಂದಿರತಕ್ಕಂಥ ಫೀಸ್ ಅನ್ನ ಅದನ್ನೇ ಕಲೆಕ್ಷನ್ ಮಾಡಿಕೊಂಡು ಏನ್ ಮಾಡ್ತೀವಪ್ಪ ಅಂದ್ರ ಲೆಕ್ಚರ್ಸ್ಗಳಿಗೆ ಪೇಮೆಂಟ್ ಅನ್ನ ಮಾಡ್ತೀವಿ. ಸೊ ಇಲ್ಲಿಯೂ ಬಿಸ್ನೆಸ್ ನಡೀತೀವಿ, ಸಂಸ್ಥೆಗಳನ್ನ ನಡೆಸ್ತಾರೋ, ಕಾರ್ಖಾನೆಗಳನ್ನ ನಡೆಸ್ತಾರೋ, ಸಂಘಟನೆಗಳನ್ನ ನಡೆಸ್ತಾರೋ, ಎಲ್ಲವೂ ವ್ಯವಹಾರ. ಹಿಂದೆ ಇರ್ತಕ್ಕಂಥ ಉದ್ದೇಶ ಬೇರೆ ಆಗಿದ್ದರೂ ಕೂಡ ಕೆಲವೊಬ್ಬರು ಲಾಭವನ್ನ ಗಳಿಸುವುದಾಗಿರ್ತತಿ, ಅಭಿವೃದ್ಧಿಯನ್ನ ಲಾಭಕ್ಕೂ ಅಭಿವೃದ್ಧಿಗೂ ಬಹಳ ವ್ಯತ್ಯಾಸ ಇದೆ. ಅದರ ಜೊತೆಗೆ ಹಿತರಕ್ಷಣೆ ಅಥವಾ ಬೇರೆಯವರ ಒಂದು ಹಿತರಕ್ಷಣೆಗೋಸ್ಕರ ಅಥವಾ ಏನೋ ಮಾಡಬೇಕು, ಯಾರಿಗೋ ಒಂದಿಟ್ಟು ಅದರಿಂದ ಒಳ್ಳೇದಾಗ್ತೈತಿ, ಸೊ ಉಪಯೋಗ ಆಗ್ತೈತಿ ಅಂತಕ್ಕಂಥದ್ದು ಬೇರೆ. ಆದ್ರೆ ಎಲ್ಲವೂ ಏನಪ್ಪಾ ಅಂದ್ರೆ ವ್ಯವಹಾರ, ಉದ್ದೇಶ ಬೇರೆ ಆಗಿದ್ದರೂ ಕೂಡ ಅದರಲ್ಲಿ ಇರ್ತಕ್ಕಂಥದ್ದು ವ್ಯವಹಾರ. ಸೊ ಈ ರೀತಿ ವ್ಯವಹಾರ ಅಂತಕ್ಕಂಥದ್ದು ಹಲವಾರು ಒಂದು ಭಾಗಗಳನ್ನ ಒಳಗೊಂಡಿದೆ. ಆ ಭಾಗಗಳನ್ನೇ ಏನಂತೀವಪ್ಪ ಅಂದ್ರೆ ವ್ಯವಹಾರ ಪರಿಸರ. ಯಾಕಪ್ಪ ಅಂತಂದ್ರೆ ವ್ಯವಹಾರ ಪರಿಸರದ ಪರ್ಟಿಕ್ಯುಲರ್ ಹಿಂಗ ಇರ್ತತಿ ಇಲ್ಲ. ಸೊ ಪ್ರತಿಯೊಂದು ಭಾಗವು ಇರ್ತಕ್ಕಂಥದ್ದೇ ಏನಪ್ಪಾ ಅಂತಂದ್ರೆ ವ್ಯವಹಾರ ಪರಿಸರ. ಸೊ ವ್ಯವಹಾರ ಪರಿಸರದಲ್ಲಿ ಹಲವಾರು ಬಗೆಯ ಒಂದು ಲಕ್ಷಣ
ಸೊ ಇದು ಅದರ ಮುಖ್ಯ ಲಕ್ಷಣ. ಸೊ ಅದೇ ರೀತಿ ಸೆಕೆಂಡ್ ಒನ್ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. ಇದು ಯಾವ ರೀತಿಯಾಗಿ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳನ್ನ ಒಳಗೊಂಡಿದ್ಪ ಅಂತಂದ್ರೆ ಇಲ್ಲಿ ನಿರ್ದಿಷ್ಟ ಅಂದ್ರೆ ಯಾರು ಬರ್ತಾರೆ? ಸೊ ಫಸ್ಟ್ ಒನ್ ನಿರ್ದಿಷ್ಟ. ಸೊ ಇಲ್ಲಿ ನಿರ್ದಿಷ್ಟವಾದಂತಹ ಒಂದು ಸ್ಪೆಷಲ್ ಅಂಡ್ ಜನರಲ್ ಫೋರ್ಸಸ್ ಒಳಗ ನಿರ್ದಿಷ್ಟ ಒಳಗ ಯಾರು ಬರ್ತಾರಪ್ಪ ಅಂತಂದ್ರ ಹೂಡಿಕೆದಾರರು, ಗ್ರಾಹಕರು, ಪೈಪೋಟಿದಾರರು, ಸರಬರಾಜುದಾರರು. ಸೊ ಇಲ್ಲಿ ಗ್ರಾಹಕರಾಗಿರಬಹುದು, ಹೂಡಿಕೆದಾರರಾಗಿರಬಹುದು ಮತ್ತು ಪೈಪೋಟಿದಾರರಾಗಿರಬಹುದು, ಸರಬರಾಜುದಾರರಾಗಿರಬಹುದು. ಇವರೆಲ್ಲರೂ ವ್ಯವಹಾರದಲ್ಲಿ ಇರ್ತಕ್ಕಂತಹ ಒಂದು ನಿರ್ದಿಷ್ಟ ಸಂಖ್ಯೆಯು ಏನಪ್ಪಾ ಅಂದ್ರ ಶಕ್ತಿಗಳು. ಸೊ ಕಸ್ಟಮರ್ಸ್, ಹೌದಾ? ಕಸ್ಟಮರ್ಸ್ ಬೇಕೇ ಬೇಕು ಬಿಸ್ನೆಸ್ ದಲ್ಲಿ. ಸೊ ಕಸ್ಟಮರ್ ಆಗಿರಬಹುದು ಅಥವಾ
ಸೊ ಪರಸ್ಪರ ಅಂತರ ಸಂಬಂಧ ಅಂತಕ್ಕಂಥದ್ದು ಬೇಡಿಕೆಗೆ ಅನುಗುಣವಾಗಿ ಜೀವನ ಶೈಲಿಗೆ ಅನುಗುಣವಾಗಿ ಬೇಡಿಕೆ ಉತ್ಪಾದನೆ ಆಗುವುದರಿಂದ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಪರಸ್ಪರ ಸಂಬಂಧ ಅಥವಾ ಅಂತರ ಸಂಬಂಧ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಚಲನಶೀಲ ಸ್ವರೂಪ. ಸೊ ಇಲ್ಲಿ ಡೈನಾಮಿಕ್ ನೇಚರ್ ಅಂತಕ್ಕಂಥದ್ದು ತಾಂತ್ರಿಕ ಸುಧಾರಣೆ, ಬಳಕೆದಾರರ ಆದ್ಯತೆಗಳಲ್ಲಿ ಬದಲಾವಣೆಗಳಾಗಿರಬಹುದು. ತಾಂತ್ರಿಕಗಳಲ್ಲಿ ಸುಧಾರಣೆ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 2G ಬಂತು, 3G ಬಂತು, 4G ಬಂತು. ಸೊ ತಾಂತ್ರಿಕತೆ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗ್ತಾ ಇದೆ. ಯಾಕ? ಜೀವನ ಶೈಲಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಈ 4G ಇದ್ರೂ ಕೂಡ ನಮಗೆ ಮೊಬೈಲ್ ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತೇನಾಗತ್ತಪ್ಪ ಅಂದ್ರೆ ಬ್ಯಾಸ್ರ ಆಗತ್ತೈತಿ. ಯಾಕೆ ಹೇಳ್ರಿ? ಬೇಗ ಬರ್ಬೇಕ, ಸರ್ಚ್ ಮಾಡಿದ ತಕ್ಷಣ ಪಟ್ನ ಡಿಸ್ಪ್ಲೇ ಆಗುತ್ತೆ. ಅಷ್ಟು ನಮಗೆ ಏನಿಲ್ಪ ಅಂದ್ರೆ ಪೇಷನ್ಸ್ ಇದ್ದಂಗೆ ಆಗಿದೆ. ಹೌದಾ? ತಾಂತ್ರಿಕಗಳಲ್ಲಿ ಏನಾಗತ್ತಿತ್ತು, ಸುಧಾರಣೆ ಆಗತ್ತಿತ್ತು, ಚೇಂಜಸ್ ಹಾಕೋದು ಬರಾಕತ್ತಿತ್ತು. ಬಳಕೆದಾರರ ಆದ್ಯತೆಗಳಲ್ಲಿ ಬದಲಾವಣೆ. ಯಾರು ತಗೋತಾರ ಈಗ 2G ಮೊಬೈಲ್? 3G ಮೊಬೈಲ್ ಯಾರು ತಗೋತಾರು? ಇಲ್ಲ. ಸೊ ಏನಾಗತ್ತೈತೆ, ಆಟೋಮೆಟಿಕ್ಲಿ ಅಲ್ಲೇ ಬಳಕೆದಾರರ ಆದ್ಯತೆನೂ ಕೂಡ ಬದಲಾವಣೆ ಆಗತ್ತಿತ್ತು. ಸೊ ಮಾರುಕಟ್ಟೆಯಲ್ಲಿ ಏನಾಗತ್ತಪ್ಪ ಅಂದ್ರ ಹೊಸ ಒಂದು ಪೈಪೋಟಿಗಳು ಪ್ರವೇಶ ಆಗುವುದರಿಂದ ಇಲ್ಲಿ ಬದಲಾವಣೆ ಆಗುತ್ತಲೇ ಏನಾಗತ್ತಪ್ಪ ಅಂದ್ರ ಬರುವುದರಿಂದ ಇದಕ್ಕೆ ಚಲನಶೀಲ ಅಂತ ಕರಿತೀವಿ. ಸೊ 2G ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ 2G ಆಯ್ತು, 3G ಆಯ್ತು. ಸೊ ಇವನ್ನ ನಾವು ಈಗ ಯಾರು ಬೇಡಿಕೆಯನ್ನ ಮಾಡ್ತಾ ಇಲ್ಲ. ಹೌದಾ? ಪ್ರತಿಯೊಬ್ಬರಲ್ಲೂ 4G ಹ್ಯಾಂಡ್ಸೆಟ್ಗಳು ಬೇಕು ಅಂತಕ್ಕಂಥ ಬೇಡಿಕೆ ಹೆಚ್ಚಾಗುತ್ತಿರೋದ್ರಿಂದ ಪೈಪೋಟಿ ಆಟೋಮೆಟಿಕ್ಲಿ ಹೆಚ್ಚಾಗಪ್ಪ ಅಂತಂದ್ರ ಅದಕ್ಕೆ ಏನಂತೀವಿ, ಚಲನಶೀಲ ಸ್ವರೂಪ. ಚಲನಶೀಲ ಐತಿ, ಡೈನಾಮಿಕ್ ಪ್ರೊಸೆಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಡೈನಾಮಿಕ್ ನೇಚರ್ ಅಂತಕ್ಕಂಥದ್ದು ಆ ಒಂದು ಪ್ರೊಸೆಸ್ ಯಾವ ರೀತಿ ಡೆವಲಪ್ಮೆಂಟ್ ಆಗತೈತಿ. ಸೊ ಟೆಕ್ನಿಕ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಚೇಂಜಸ್ ಆಗತೈತಿ. ಸೊ ತಾಂತ್ರಿಕತೆ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಬೆಳವಣಿಗೆ ಜೊತೆಗೆ ಏನಾಗತ್ತಪ್ಪ ಅಂತಂದ್ರ ಅದನ್ನ ಚೇಂಜಸ್ ಆಗ್ತಾ ಇರುವುದರಿಂದ, ಬದಲಾವಣೆ ಆಗ್ತಾ ಇರುವುದರಿಂದ ಇಲ್ಲೇ ಬಳಕೆದಾರರ ಆದ್ಯತೆ ಬೇರೆ ಬೇರೆ ಒಂದು ಬೇಡಿಕೆಯನ್ನ ಒಳಗೊಂಡಿರುವುದರಿಂದ ಏನಾಗತ್ತಪ್ಪ ಅಂದ್ರ ಆಟೋಮೆಟಿಕ್ಲಿ ಈ ಒಂದು ಚಲನಶೀಲ ಸ್ವರೂಪವನ್ನ ವ್ಯವಹಾರ ಪರಿಸರ ಒಳಗೊಂಡಿರ್ಲಿಕ್ಕೆ ಬೇಕು, ಒಳಗೊಂಡಿದೆ. ನೆಕ್ಸ್ಟ್ ಅನಿಶ್ಚಿತತೆ. ಸೊ ಅನಿಶ್ಚಿತತೆ ಅಂತಕ್ಕಂಥದ್ದು ಇಲ್ಲಿ ಫಾರ್ ಎಕ್ಸಾಂಪಲ್ ತಂತ್ರಜ್ಞಾನ ಅಥವಾ ಫ್ಯಾಷನ್ ಉದ್ದಿಮೆಗಳಿರುವಂತೆ ಪದೇ ಪದೇ ಸಂಭವಿಸುತ್ತಿರುವುದರಿಂದ ವ್ಯವಹಾರ ಪರಿಸರವು ಬಹುಮಟ್ಟಿಗೆ ಅನಿಶ್ಚಿತವಾಗಿದೆ. ಸೊ ಇಲ್ಲಿ ವಿಶೇಷವಾಗಿ ಒಂದು ಬದಲಾವಣೆಗಳು ಹೆಚ್ಚಾಗಿ ಕಂಡು ಬರ್ತಾವ. ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಚೇಂಜ್ ಆಗುತ್ತಿರೋದ್ರಿಂದ ಸ್ಟೇಬಲ್ ಇರುವುದಿಲ್ಲ. ಸೊ ಇವತ್ತೇನೋ ಕಂಡುಹಿಡಿದ್ರು, ಇವತ್ತಿಂದ ಅದೇ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಟಿವಿಗಳು, ಅವಾಗ ಇರ್ತಕ್ಕಂಥ ಟಿವಿ ಈಗಿರ್ತಕ್ಕಂಥ ಟಿವಿಗೆ ಕಂಪ್ಯಾರಿಸನ್ ಮಾಡಿ ನೀವೇ ನೋಡ್ರಿ. ಸೊ ಇಲ್ಲಿ ದೂರದರ್ಶನದಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಅವಾಗ ನಾವು ಪರ್ಚೇಸ್ ಮಾಡ್ತಕ್ಕಂಥವುಗಳು ತಾಂತ್ರಿಕತೆಯಿಂದ, ಅತ್ಯಂತ ಒಂದು ಸದೃಢತೆಯಿಂದ, ಒಳ್ಳೆಯ ತಾಂತ್ರಿಕತೆಯಿಂದ ಕೂಡಿರೋದ್ರಿಂದ 20 ವರ್ಷ 25 ವರ್ಷ ಆದ್ರೂ ಏನೂ ಆಗ್ತಿರ್ಲಿಲ್ಲ. ಈಗ ಯಾವುದೇ ಟಿವಿ ತಗೋದ್ರು 1 ವರ್ಷ ಇಲ್ಲ 2 ವರ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ತಾಂತ್ರಿಕತೆ ಏನಾಗಿರುತ್ತೆ, ಅಲ್ಲಿ ಸದೃಢ ಇರುವುದಿಲ್ಲ, ಸ್ಥಿರತೆಯನ್ನ ಕಾಯ್ದುಕೊಂಡಿರುವುದಿಲ್ಲ. ಸೊ ಈ ರೀತಿ ಆದಾಗ ಅನಿಶ್ಚಿತತೆ ಅಂತಕ್ಕಂಥದ್ದು ತಾನಾಗೇ ಬರ್ತದೆ. ಯಾಕ? ಸೊ ಇಲ್ಲಿ ನಿಶ್ಚಿತವಾಗಿ ಇಷ್ಟೇ ಇರ್ತತಿ, ಇದೇ ರೀತಿ ಇರ್ತತಿ, ಇದೇ ರೀತಿ ಬಾಳಿಕೆ ಬರ್ತತಿ. ಅಥವಾ ನೆಕ್ಸ್ಟ್ ಎಕ್ಸಾಂಪಲ್ ಅಂದ್ರೆ ಫ್ಯಾಷನ್ ಉದ್ದಿಮೆಗಳು. ಸೊ ಉದ್ದಿಮೆಗಳಲ್ಲೂ ಏನಾಗತ್ತಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುವುದರಿಂದ ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಪದೇ ಪದೇ ಒಂದು ತಂತ್ರಜ್ಞಾನ ಅಂತಕ್ಕಂಥ ಚೇಂಜ್ ಆಗ್ತಾ ಸಂಭವಿಸಾಕತ್ತಪ್ಪ ಅಂತಂದ್ರೆ ವ್ಯವಹಾರದ ಪರಿಸರ ಅಂತಕ್ಕಂಥ ಬಹುಮಟ್ಟಿಗೆ ಏನಾಗ್ತೈತಿ, ಅನಿಶ್ಚಿತ ಆಗಿಬಿಡುತ್ತೆ. ಅರ್ಥ ಆಯ್ತು? ನೆಕ್ಸ್ಟ್ ಸಾಪೇಕ್ಷತೆ. ಸೊ ಸಾಪೇಕ್ಷತೆ ಅಂತಕ್ಕಂಥದ್ದು ವ್ಯವಹಾರ ಪರಿಸರ ಅಂತಕ್ಕಂಥದ್ದು ದೇಶದಿಂದ ದೇಶಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಆಗಿರುವುದರಿಂದ ವಿಭಿನ್ನತೆಗಳಿಂದ ಕೂಡಿರ್ತೈತಿ. ಹೆಂಗ? ಈ ಪ್ರದೇಶದಲ್ಲಿ ಈ ಬೇಡಿಕೆ ಇಪ್ಪ ಅಂದ್ರ ಬೇರೆ ಪ್ರದೇಶದಲ್ಲಿ ಬೇರೆ ಬೇಡಿಕೆ, ಅಥವಾ ಈ ದೇಶದಲ್ಲಿ ಅತಿ ಹೆಚ್ಚು 100 and 200%
ಸಂಕೀರ್ಣತೆ. 8 ಪಾಯಿಂಟ್ ಸಂಕೀರ್ಣತೆ. ಸೊ ಇಲ್ಲಿ ಸಂಕೀರ್ಣತೆ ಅಂತಕ್ಕಂಥದ್ದು ಯಾವ ರೀತಿ ಐತಪ್ಪ? ಫಾರ್ ಎಕ್ಸಾಂಪಲ್ ಅಂತಂದ್ರ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೇಡಿಕೆ ಬದಲಾವಣೆಯ ಮೇಲೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಕಾರಣಗಳು ಕಂಡು ಬರ್ತಾವ. ಸೊ ಇಲ್ಲಿ ಸಂಬಂಧಿತ ಅಂತರ್ ಸಂಬಂಧವನ್ನ ಹೊಂದಿರತಕ್ಕಂತ ಚಲನ ಶಕ್ತಿಗಳ ಒಂದು ಪರಿಸ್ಥಿತಿಯನ್ನ ಅಥವಾ ಶಕ್ತಿಯನ್ನ ಒಳಗೊಂಡಿರ್ತದ ವ್ಯವಹಾರ ಪರಿಸರ ಏನನ್ನ ಒಳಗೊಂಡಿದೆ ಎಂಬುದಕ್ಕ ಒಮ್ಮೆ ಏನ್ ಮಾಡ್ಬೇಕಾಗ್ತತಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತತಿ. ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಅಂತರ್ ಸಂಬಂಧ, ಪರಸ್ಪರ ಸಂಬಂಧವನ್ನ ಒಳಗೊಂಡಿದೆ, ಹೌದಾ? ಆದ್ರೆ ಏನ್ ಇರ್ತೈತಿ, ಯಾವ್ದು ಬೇಕಾಗಿದೆ, ಯಾವ್ದು ಇಲ್ಲ ಅಂತಕ್ಕಂಥ ಕಂಪ್ಲೀಟ್ ಒಂದು ಪಿಕ್ಚರ್ ಅನ್ನ ತಿಳ್ಕೊಬೇಕಂತಂದ್ರ ತುಂಬಾ ಕಷ್ಟಕರವಾಗಿರ್ತೈತಿ. ಯಾಕಪ್ಪ ಅಂತಂದ್ರ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂತಹ ಎಲ್ಲಾ ಭಾಗಗಳು ಏನಾಗಿರ್ಬೇಕಪ್ಪ ಅಂತಂದ್ರ ಒಂದು ಒಳ್ಳೆಯ ಸಂಬಂಧವನ್ನ ಹೊಂದಿದ್ದರೆ ಮಾತ್ರ ಈ ಒಂದು ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಅರ್ಥಪೂರ್ಣವಾಗಿ ಕಂಡು ಬರ್ತದೆ. ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವಸ್ತುವಿಗೆ ಬೇಡಿಕೆ ಹೆಚ್ಚಾಗಬೇಕು ಅಥವಾ ಮಾರಾಟ ಹೆಚ್ಚಾಗಬೇಕು ಅಂತಂದ್ರೆ ಅಲ್ಲಿ ರಾಜಕೀಯ, ಸಾಮಾಜಿಕ ಅಥವಾ ತಾಂತ್ರಿಕ ಅಥವಾ ಕಾನೂನಿನ ಒಂದು ಸಾಪೇಕ್ಷ ಪ್ರಭಾವವನ್ನು ತೆಗೆದುಕೊಳ್ಳಲಿಕ್ಕೆ ಕಷ್ಟಕರವಾಗ್ತದೆ. ಸೊ ಎಲ್ಲವುಗಳು ಇದ್ರೆ ಮಾತ್ರ ಏನಾಗತ್ತಪ್ಪ ಅಂತಂದ್ರ ಯಾವುದೇ ಒಂದು ಅಂಶವನ್ನ ಗಣನೆಗೆ ತೆಗೆದುಕೊಂಡು ನಾವು ಏನ್ ಮಾಡ್ಬೇಕಾಗ್ತತಿ, ಆ ಒಂದು ವ್ಯವಹಾರ ಪರಿಸರವನ್ನ ತಿಳ್ಕೊಬೇಕಾಗ್ತದೆ. ಸೊ ಈ ರೀತಿ ಸಂಕೀರ್ಣತೆ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಏನಾಗಿರ್ತೈತಪ್ಪ, ಚೇಂಜಸ್ ಇರ್ತೈತಿ. ಮತ್ತ ಹಲವು ಭಾಗಗಳ ಮೇಲೆ ಏನಿರ್ತೈತಿ ಅಂತಂದ್ರ ಡಿಪೆಂಡ್ ಇರ್ತೈತಿ, ಹೌದಾ? ಸೊ ವ್ಯವಹಾರ ಪರಿಸರ ಅಂದ್ರೆ ಏನು? ಸೊ ವ್ಯವಹಾರದಲ್ಲಿ ಪರಿಸರದಲ್ಲಿ ಬರ್ತಕ್ಕಂಥ ಒಂದು 8 ಲಕ್ಷಣಗಳ ಬಗ್ಗೆ ಏನ್ ಮಾಡಿದೀವಿ, ತಿಳ್ಕೊಂಡಿವಿ. ಸೊ ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರ